ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಕೈಮಾ ಮಾಡ್ತಿದ್ದೀನಿ ಆ್ಯಂಡ್ ಇದು ನನ್ನ ಮೊದಲನೇ ಕುಕ್ಕಿಂಗ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. 1/4 kg ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10ರಿಂದ 12 ಇಕ್ಲು ಬೆಳ್ಳುಳ್ಳಿ, 1.5 ಇಂಚಷ್ಟು ಹಸಿ ಶುಂಠಿ, ಒಂದು 7ರಿಂದ 8 ಲವಂಗ, 2ರಿಂದ 2.5 ಇಂಚಷ್ಟು ಚಕ್ಕೆ, ಅರ್ಧ ಸ್ಪೂನು ಮೆಣಸು, 1 ಸ್ಪೂನ್ ಉಪ್ಪು, 3/4 ಕಪ್ಪು ಖಾರದ ಪುಡಿ, 1 ಕಪ್ಪು ಕಾಯಿ ತುರಿ, 1 ಕಪ್ಪು ಹುರ್ಗಡ್ಲೆ. ಮೊದಲು ಕಡಲೆನ ಪೌಡರ್ ಮಾಡಿಟ್ಕೊಳ್ಳೋಣ. ಪೌಡರ್ ಆಗಿದೆ. ಇವಾಗ ಇದನ್ನೊಂದು ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ಅದಕ್ಕೆ ಸಾಂಬಾರು ಸೊಪ್ಪು, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಏನು ಎತ್ತಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಬಾರ್ದು, ಯಾಕಂದರೆ ಪೇಸ್ಟ್ ಸ್ವಲ್ಪ ಗಟ್ಟಿಯಾಗಿರಬೇಕು. ಇವಾಗ ಪೇಸ್ಟ್ ರೆಡಿಯಾಗಿದೆ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೌಲ್ಗೆ ಹಾಕ್ಕೊಂಡಾದ್ಮೇಲೆ ಸೇಮ್ ಜಾರ್ಗೆ ನಾವು ಎತ್ತಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನೋಡಿ ರುಬ್ಬಾದ್ಮೇಲೆ ಚಿಕನ್ನು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ದಪ್ಪ ಇರಬಾರ್ದು. ಚಿಕನ್ನ ರುಬ್ಬಕ್ಕೆ ನೀರೇನೋ ಆ್ಯಡ್ ಮಾಡಿಬಿಡಿ. ಜಸ್ಟ್ ಚಿಕನ್ನ ಮಾತ್ರ ಹಾಕಿ ರುಬ್ಕೊಳ್ಳಿ. ಮಸಾಲಾನ ಹಾಕ್ಕೊಂಡಿರೋ ಬೌಲ್ಗೆ ಚಿಕನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಮಟನ್ ಆಗಿರ್ಬೋದು ಅಥವಾ ಮಟನ್ ಕೈಮಾ ಇದು ಯಾವುದೂ ತಿನ್ನಲ್ಲ. ಅವರೆಲ್ಲರಿಗೂ ಚಿಕನಲ್ಲಿ ಏನಾದ್ರು ವೆರೈಟಿ ಮಾಡ್ಕೊಬೇಕು ಅಂದರೆ ಈ ಥರ ಚಿಕನ್ ಕೈಮಾನ ಮಾಡ್ಕೊಳ್ಬೋದು. ಇವಾಗ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಆಮೇಲೆ ನೋಡಿ ಆ್ಯಡ್ ಮಾಡ್ಕೊಬೋದು. ಇವಾಗ ಮುಂಚೆನೇ ಎತ್ತಿಟ್ಕೊಂಡಿರೋಂಥ 3/4 ಕಪ್ಪಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಪೌಡರು ಅಷ್ಟೇ 3/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಇಟ್ಕೊಂಡಿರ್ತೀನಿ. ಲಾಸ್ಟಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸಿದ್ರೆ ಮತ್ತೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು. ಹಾಗಾಗಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಟೇಸ್ಟ್ ನೋಡಿ ನಮಗೇನಾದರೂ ಎಕ್ಸ್ಟ್ರಾ ಖಾರ ಅಥವಾ ಉಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಬೋದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಾಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಉಂಡೆನ ತುಂಬ ದಪ್ಪ ಕಟ್ಕೋಬೇಡಿ, ಮೀಡಿಯಮ್ ಸೈಜಿಗೆ ಕಟ್ಕೊಳ್ಳಿ. ಆವಾಗ ಬೇಗ ಬೇಯುತ್ತೆ ಮತ್ತು ಒಳಗಡೆ ನೀಟಾಗಿ ಬೇಯುತ್ತೆ. ಇಲ್ಲಾಂದರೆ ಒಳಗಡೆ ನೀಟಾಗಿ ಬೇಯಲ್ಲ. ಇದನ್ನು ಸಾಂಬಾರು ಒಳಗಡೆ ಹಾಕಿ ಬೇಯಿಸಿಟ್ಕೊಂಡು ಸಹ ತಿನ್ಬೋದು. ನಾನಿವತ್ತು ಎಣ್ಣೆಲಿ ಕರಿತಾ ಇದ್ದೀನಿ. ಇವಾಗ ಉಂಡೆ ರೆಡಿ ಇದೆ. ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. 1-2 ನಿಮಿಷ ಎಣ್ಣೆ ಕಾಯ್ದ ಮೇಲೆ ಕೈಮಾ ಉಂಡೆನ ಹಾಕ್ಕೋಬೇಕು. ಇದು ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಕರಿಬೇಕು. ಆ್ಯಂಡ್ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಕಲರ್ ನೋಡಿ ಡಾರ್ಕ್ ಬ್ರೌನ್ ಕಲರ್ ಆಗಿದೆ. ಸೊ ಒಳಗಡೆ ಎಲ್ಲ ಪೂರ್ತಿಯಾಗಿ ನೀಟಾಗಿ ಬೆಂದಿರುತ್ತೆ. ಇವಾಗ ಚಿಕನ್ ಕೈಮಾ ಉಂಡೆ ರೆಡಿ ಆಯಿತು. ಇದನ್ನು ಟೀ ಕಾಫಿ ಜೊತೆ ತಿನ್ಬೋದು, ಇಲ್ಲಾಂದರೆ ಸ್ನ್ಯಾಕ್ ಥರ ಹಾಗೇನೂ ತಿನ್ಬೋದು. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.